ಮಹಾಲಯ ಅಮಾವಾಸ್ಯೆ ಹಾಗೂ ಪಿತೃಪಕ್ಷ ಹಿನ್ನೆಲೆ ಶ್ರೀರಂಗಪಟ್ಟಣದ ಕಾವೇರಿ ನದಿ ತೀರಗಳಲ್ಲಿ ಸಾವಿರಾರು ಪ್ರವಾಸಿಗರು ಹಾಗೂ ಸಾರ್ವಜನಿಕರು ತಮ್ಮ ಪೂರ್ವಿಕರು ಮತ್ತು ಅಗಲಿದ ಕುಟುಂಬ ಸದಸ್ಯರ ಆತ್ಮಗಳಿಗೆ ಶಾಂತಿ ಕೋರಿ ವಿಶೇಷ ಪೂಜೆ ನೆರವೇರಿಸುತ್ತಿದ್ದಾರೆ. ಶ್ರೀರಂಗಪಟ್ಟಣದ ಸ್ನಾನಘಟ್ಟ, ಪಶ್ಚಿಮ ವಾಹಿನಿ, ಗಾಂಜಾನ, ಗೋಸಾಯಿ ಘಾಟ್ ಸೇರಿದಂತೆ ಇತರೆಡೆ ನದಿ ತೀರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಪಿಂಡ ಪ್ರದಾನ, ತರ್ಪಣ, ಮೋಕ್ಷ ಹಾಗೂ ನಾರಾಯಣ ಬಲಿದಾನ ಸೇರಿದಂತೆ ಇನ್ನಿತರ ಪೂಜಾ ಕೈಂಕರ್ಯಗಳಲ್ಲಿ ತೊಡಗುತ್ತಿದ್ದಾರೆ. ಆ ಮೂಲಕ ತಮ್ಮ ಪೂರ್ವಿಕರು ಹಾಗೂ ಅಕಾಲಿಕ ಮರಣಕ್ಕೆ ತುತ್ತಾದ ತಮ್ಮ ಕುಟುಂಬದ ಸದಸ್ಯರ ಆತ್ಮಕ್ಕೆ ಶಾಂತಿ ಕೋರಲಾಗುತ್ತಿದೆ. ಕನ್ಯಕೇಗಸ್ತೆ ಜಾಯೇ ದೇವಿ ಸರಿದ್ವರೆ ಬ್ರಹ್ಮಕುಂಡ ಸಮುದ್ಭೂತೆ ಲೋಪಾಮುದ್ರೇ ನಮೋಸ್ತತೆ. ಬಂಧುಗಳೇ, ಭಾದ್ರಪದ ಮಾತರ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ ಅಂತ ಕರೀತಾರೆ. ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ನಾವು ವಿಶೇಷವಾಗಿ 15 ದಿನಗಳಲ್ಲಿ ಒಂದು ದಿನ ಅವರಿಗೋಸ್ಕರ ನಾವು ವಿಶೇಷವಾದಂಥ ಪೂಜೆಗಳನ್ನು, ದಾನಗಳನ್ನು, ಧರ್ಮಗಳನ್ನು ಮಾಡಿ ಎಡೆ ಪೂಜೆ, ಪಿಂಡ ಪ್ರದಾನ, ತಿಲತರ್ಪಣವನ್ನು ಮಾಡುವಂಥ ವಿಶೇಷವಾದಂಥ ದಿನವೇ ಪಿತೃಪಕ್ಷ ಅಂತ ಕರಿತೀವಿ. ತಂದೆ ತಾಯಿಗಳು ನಾವು ಬದುಕಿರುವಾಗ ನಮಗೋಸ್ಕರ ಅವರು ನಮಗೆ ಅನೇಕ ವಿಧವಾದ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ವಿವಾಹಾದಿ ಎಲ್ಲ ಕರ್ಮಗಳನ್ನು ಅವರು ನಮಗೆ ಮಾಡಿಸಿರ್ತಾರೆ. ಅವರು ಗತಿಸಿದ ಮೇಲೆ ನಾವು ಋಣ ಅಂದರೆ ಸಾಲ, ಆ ಋಣ ಸಾಲಕ್ಕೋಸ್ಕರ ನಾವು ಈ ಜನ್ಮದಲ್ಲಿ ಹುಟ್ಟಿರುವಾಗ ಅವರಿಗೆ ಮಾಡತಕ್ಕಂಥ ಕೆಲಸವೇ ಈ ಪಿತೃಪಕ್ಷ ಶ್ರಾದ್ದಗಳು ಅಂತ ಕರೀತಾರೆ. ಯಾಕೆ ಅಂದರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ 3 ಋಣ ಅವನ ಮೇಲೆ ಬರುತ್ತೆ. ದೇವಋಣ, ಋಷಿಋಣ, ಪಿತೃಋಣ ಅಂತ ಕರೀತಾರೆ. ದೇವಋಣ ಮಾಡೋದನ್ನ ಪೂಜೆ ಹೆಸರುವಾಸಿಯಾಗಿದೆ. ಇಲ್ಲಿ ಪಿತೃಪಕ್ಷ 15 ದಿವಸ ನಡೆಯುತ್ತೆ. 15 ದಿನದಲ್ಲಿ ಅವರ ತಂದೆ ತಾಯಿಗಳಿಗೆ ಋಣ ತೀರಿಸ್ಕೋಬೇಕು. ಪಿತೃ ಋಣ ತೀರಿಸ್ಕೋಬೇಕು. ನಾವು ವರ್ಷಕ್ಕೊಂದು ಸರಿ ಪಿತೃದೇವತೆಗಳಿಗೆ ತರ್ಪಣ, ಪಿಂಡ ಪ್ರದಾನ ಮಾಡಿಸ್ಕೊಂಡು ಹೋಗ್ತಾರೆ. ಬಂದು ಹೊರಗಡೆ ಜಿಲ್ಲೆ, ತಾಲೂಕುಗಳಿಂದ, ಬೇರೆ ಸ್ಟೇಟ್ಗಳಿಂದೆಲ್ಲ ಬರ್ತಾರೆ. ನಾವು ಇಲ್ಲಿ ನಡೆಸ್ಕೊಡ್ತೀವಿ. ಪುರೋಹಿತರುಗಳಿರ್ತಾರೆ. ಅವ್ರಿಗೆ ಊಟದ ವ್ಯವಸ್ಥೆ, ಕಾರ್ಯಕ್ರಮಕ್ಕೆ ಯಾವ್ಯಾವ್ದು ಮಾಡ್ತಾರೆ ಆ ಕಾರ್ಯಕ್ರಮದ ವ್ಯವಸ್ಥೆಗಳು ಮಾಡಿಕೊಡ್ತೀವಿ. ಕೆಲವರು ಅವರ ಹಿರಿಯರಿಗೆ ಸ್ವರ್ಗ ಸಿಕ್ಕಿರಲ್ಲ, ಅವ್ರಿಗೆ ಪುನರ್ಜನ್ಮ ಸಿಕ್ಕಿರಲ್ಲ, ಅವ್ರಿಗೆಲ್ಲ ನಾರಾಯಣ ಬಲಿ, ತಿಲಹೋಮ, ಪಿಂಡ ಪ್ರದಾನ ಅಂತೇಳಿ ಮಾಡಿ